ಲೋಕಸಮರದಲ್ಲಿ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ರಣಹದ್ದು ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ಟೀಕಿಸೋ ಭರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಎಡವಟ್ಟನ್ನ ಮಾಡಿಕೊಂಡ್ರ. ಸಚಿವರ ಈ ಹೇಳಿಕೆಗೆ ಶೋಭಾ ಕರಂದ್ಲಾಜೆ ಕೊಟ್ಟಂತಹ ಕೌಂಟರ್ ಏನು? ಇಲ್ಲಿದೆ ನೋಡಿ ಆ ಕುರಿತ ಸ್ಪೆಷಲ್ ರಿಪೋರ್ಟ್. ಬಿಜೆಪಿ ಅವ್ರಿಗೆ ಏನಾಗಿದೆ, ಈ ರಣಹದ್ದುಗಳ ಥರ ಯಾವ್ದನ್ನ ಹೆಣ ಬಿದ್ದರೆ ಕಾಯ್ತಾ ಇರ್ತಾರೆ. ಹೆಣ ಬಿದ್ದರೆ ಬಿಜೆಪಿಯವರು ರಣಹದ್ದು ರೀತಿ ಕಾಯ್ತಾರೆ. ಎಸ್, ಸದಾ ಕೂಲ್ ಆಗಿರುವ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣಕ್ಕೆ ತಮ್ಮ ಮಗಳು ಸೌಮ್ಯ ರೆಡ್ಡಿ ಕಣಕ್ಕಿಳಿಯುವುದು ಖಚಿತವಾಗುತ್ತಿದ್ದಂತೆ ಗರಂ ಆಗಿದ್ದಾರೆ. ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಹೊರಟಿದ್ದಾರೆ. ಇದು ಈ ಬಿಜೆಪಿ ಅವ್ರಿಗೆ ಏನಾಗಿದೆ, ಈ ರಣಹದ್ದುಗಳ ಥರ ಯಾವ್ದನ್ನ ಹೆಣ ಬಿದ್ದರೆ ಕಾಯ್ತಾ ಇರ್ತಾರೆ, ಎಲ್ಲಿ ಹೆಣ ಬಿದ್ದಿದೆ ಅಂತ. ಆ ರೀತಿ ಸಣ್ಣ ಪುಟ್ಟ ಘಟನೆಗಳನ್ನು ನೋಡಿ, ಅದು ಕೋಬಿನ ಬಣ್ಣವನ್ನು ಹಚ್ತಾರೆ. 5 ಜನರ ಮೇಲೆ ಕೇಸ್ ಬುಕ್ ಆಗಿದೆ. ಹನುಮಾನ್ ಚಾಲೀಸ್ ಹುಡುಗನ ಮೇಲೆ ಗಲಾಟೆ ಮಾಡಿದ್ರಂತ 5 ಜನದಲ್ಲಿ 2 ಹಿಂದೂಗಳೇ. ಇದು ಹೇಗೆ ಅನ್ಯಕೋಮನವರು ಅಂತ ಹೇಳೋಕ್ಕಾಗತ್ತೆ? ರಾಮಲಿಂಗಾರೆಡ್ಡಿ ಹೇಳಿಕೆ ಶೋಭಾ ಕಿಡಿ. ನಗರ್ತಪೇಟೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಒಳಪಡುತ್ತದೆ. ಇದೇ ವೇಳೆ ಬಿಜೆಪಿ ರಾಮಲಿಂಗಾರೆಡ್ಡಿ ವಿರುದ್ಧ ಕಿಡಿಕಾರಿದೆ. ನಗರ್ತಪೇಟೆಯಲ್ಲಿ ಆದಂಥ ಘಟನೆ ಚಿಕ್ಕ ಘಟನೆ ಅಂತ ಕಾಣ್ತಾ ಇರೋದು ಕಾಂಗ್ರೆಸ್ಸಿಗೆ. ಯಾಕೆಂದರೆ ಕಾಂಗ್ರೆಸ್ಸಿನ ಕಣ್ಣಿಗೆ ಪೊರೆ ಬಂದಿದೆ. ಅವರಿಗೆ ಅಲ್ಪಸಂಖ್ಯಾತರು ಬಿಟ್ಟು ಇನ್ಯಾರೂ ಕಾಣಿಸಲ್ಲ. ಒಟ್ನಲ್ಲಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜಕೀಯ ನಾಯಕರ ವಿವಾದದ ಹೇಳಿಕೆಗಳು ಇನ್ಯಾವ ಮಟ್ಟಕ್ಕೆ ಹೋಗಿ ತಲುಪಲಿದೆಯೋ ಕಾದು ನೋಡಬೇಕಿದೆ.